ಈಗ ನಮ್ಮ ಜೊತೆ ಡಾಕ್ಟರ್ ಬಿ ಮಂಜಾನಾಯಕ್ ಅವರಿದ್ದಾರೆ. ಅವರು ಕರ್ನಾಟಕ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್, ಇದರ ಒಂದು ಅಂಗಸಂಸ್ಥೆಯಾದ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು, ಇದರಲ್ಲಿ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದಲ್ಲಿ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವೀಗ ಮೀನಿನ ಉಪ ಉತ್ಪನ್ನಗಳು ಮತ್ತು ಅವುಗಳ ಮೌಲ್ಯವರ್ಧನೆ ಯಾವ ರೀತಿಯಲ್ಲಿ ಮಾಡುವುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನಿಮ್ಮಿಂದ ತಿಳ್ಕೊಳ್ಳಿಕ್ಕೆ ಬಯಸಿದ್ದೇವೆ. ಮುಖ್ಯವಾಗಿ ಈ ಉಪ ಉತ್ಪನ್ನಗಳು ಅಂತ ಹೇಳುವಾಗ ಉಪ ಉತ್ಪನ್ನಗಳು ಯಾವುದೆಲ್ಲ ಅಂತ ಪ್ರಶ್ನೆ ಬರ್ತದೆ. ಯಾವುದೆಲ್ಲ ಉಪ ಉತ್ಪನ್ನಗಳಿದ್ದಾವೆ ಸರ್? ಮೊದಲನೇದಾಗಿ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಮೀನು ತಗೊಂಡ್ರೆ ಸಾಮಾನ್ಯವಾಗಿ ನಮಗೆ ತಲೆಯಲ್ಲಿ ಬರೋದು ಎಡಿಬಲ್ ಮೀಟ್ ಅಷ್ಟೇ. ಆದರೆ ಅದರಲ್ಲಿ ಆ ತ್ಯಾಜ್ಯಗಳಿರುತ್ತೆ ನೋಡಿ. ಈಗ ಹೊಟ್ಟೆ ಭಾಗದಿರ್ಬೋದು, ಸ್ಕೇಲ್ಸ್ ಇರ್ಬೋದು, ಸ್ಕಿನ್ಸ್ ಇರ್ಬೋದು, ಅಥವಾ ತಲೆ ಭಾಗದೆಲ್ಲವೂ ಸಹ ನಾವು ಬೀಸಾಡ್ತೀವಿ. ಅದರಲ್ಲಿ ಬೀಸಾಡುವ ಪ್ರಕ್ರಿಯೆನ ನಾವು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಆದರೆ ಅದು ಎನ್ವೈರನ್ಮೆಂಟಲ್ ಕನ್ಸರ್ನ್ ಆಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಆದರೆ ಈ ಬೀಸಾಡುವ ಒಂದು ಪಾರ್ಟ್ಸ್ಗಳಿಂದ ನಾವು ತುಂಬ ಪ್ರಾಮುಖ್ಯವಾದ ಹಾಗೂ ಈ ನ್ಯೂಟ್ರಾಸೆಟಿಕಲ್ ರಿಲೆವೆನ್ಸ್ ಇರೋವಂಥ ಉಪ ಉತ್ಪನ್ನಗಳನ್ನು ನಾವು ಮಾಡ್ಬೋದಾಗಿದೆ. ಈಗ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾವು ವಿವಿಧ ರೀತಿಯ ಸಂಶೋಧನೆಗಳನ್ನು ನಡೆಸಿ ವಿವಿಧ ರೀತಿಯ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಅದರಲ್ಲಿ ಈ ಮೀನಿನ ಉಪ ಉತ್ಪನ್ನಗಳು ಅಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕರ್ನಾಟಕದ ಕೋಸ್ಟು ಸಾಮಾನ್ಯವಾಗಿ 320 ಕಿಲೋಮೀಟರ್ ಕೋಸ್ಟ್ ಇದೆ. ಇದರಲ್ಲಿ ಮಂಗಳೂರು, ಉಡುಪಿ ಮತ್ತು ಕಾರವಾರ ಡಿಸ್ಟ್ರಿಕ್ಸ್ ಕೋಸ್ಟಲ್ ಡಿಸ್ಟ್ರಿಕ್ಸ್ ಇರುತ್ತೆ. ಈ ಒಂದು ಸ್ಟ್ರೆಚ್ಚಲ್ಲಿ ಸುಮಾರು 28 ಫಿಶ್ ಮೀಲ್ ಆ್ಯಂಡ್ ಆಯಿಲ್ ಕಂಪನಿಗಳು ವರ್ಕ್ ಮಾಡ್ತಾ ಇದ್ದಾವೆ. ಕಮರ್ಷಿಯಲಿ ದೇ ಆರ್ ಆಪರೇಟಿಂಗ್. ಫಿಶ್ ಮೀಲ್ ಅಂದರೆ ಈಗ ಮನುಷ್ಯನಿಗೆ ಮೀನು ತಿನ್ನಲಿಕ್ಕೆ, ಅಂದರೆ ಫಿಶ್ ವಿಚ್ ಇಸ್ ನಾಟ್ ಇಂಟೆಂಡೆಡ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಅಂದರೆ ಲಾಸ್ಟ್ ಕ್ವಾಲಿಟಿ ಮೀನನ್ನು ನಾವು ಫಿಶ್ ಮೀಲ್ ಮತ್ತು ಆಯಿಲಿಗೆ ನಾವು ಬಳಸ್ತೀವಿ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಯಿಲ್ ಸಾರ್ಡಿನ್ ಅಂದರೆ ಈ ಬೂತಾಯಿ ಮೀನಲ್ಲಿ ತುಂಬ ಫ್ಯಾಟ್ ಇರೋದರಿಂದ ಅತಿ ಹೆಚ್ಚಾಗಿ ಬೇಗ ಹಾಳಾಗುವಂಥ ಪ್ರಕ್ರಿಯೆ. ಅಂಥ ಮೀನುಗಳು ಹಾಳಾಗಿದ್ದ ಸಮಯದಲ್ಲಿ ಅಂಥ ಮೀನುಗಳನ್ನು ನಾವು ಈ ಮೀನಿನ ಉಪ ಉತ್ಪನ್ನಗಳಿಗೆ ತಯಾರು ಮಾಡಲಿಕ್ಕೆ ಯೂಸ್ ಮಾಡಿ. ಅದರಲ್ಲಿ ಫಿಶ್ ಮೀಲ್ ಅನ್ನೋದು. ಫಿಶ್ ಮೀಲು ಈ ಸ್ಟೀಮ್ ಡ್ರೈಡ್ ಮೀಲ್, ಅದು ಪೌಡ್ರು ಸುಮಾರು 100 ಡಿಗ್ರಿ ಸೆಲ್ಸಿಯಸ್ ಎಲ್ಲ ಅದನ್ನು ಪ್ರಾಸೆಸ್ ಮಾಡ್ತಾರೆ. ತುಂಬ ವಿಭಿನ್ನ ಇದೆ ಅದು. ಇದರಲ್ಲಿ 50-60% ಪ್ರೋಟೀನ್ ಅಂಶ ಇರುತ್ತೆ. ಈ ಫಿಶ್ ಮೀಲನ್ನು ಸಾಮಾನ್ಯವಾಗಿ ಈ ಪೌಲ್ಟ್ರಿ ಫೀಡಿಗೆ, ಅನಿಮಲ್ ಫೀಡಿಗೆ, ಅಕ್ವಾಕಲ್ಚರ್ ಫೀಡಿಗೆ ಯೂಸ್ ಮಾಡ್ತಾರೆ. ಇದು ಅತಿ ಹೆಚ್ಚು ಬೇಡಿಕೆ ಇರುವಂಥ ಒಂದು ಮರೈನ್ ಇಂಗ್ರೀಡಿಯೆಂಟ್ಸು ಒಂದು. ಎರಡನೇದು ಉಪ ಉತ್ಪನ್ನಗಳಾದ ಆಯಿಲ್, ಫಿಶ್ ಆಯಿಲಲ್ಲಿ ಸಾಮಾನ್ಯವಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅತಿ ಹೆಚ್ಚಿರೋದ್ರಿಂದ ಈ ಒಮೆಗಾ 3 ಕ್ಯಾಪ್ಸೂಲ್ಸ್ಗಳು ತಾವು ಕೇಳಿರ್ತೀರ, ಡಾಕ್ಟರ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅಂದರೆ ಇಮ್ಯುನೋಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್ ಇದ್ದರೆ ಅದನ್ನು ತಗೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ ಅಂತೇಳಿ. ಆಮೇಲೆ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳು, ಕ್ಯಾಪ್ಸೂಲ್ಸ್ಗಳು ಹೃದ್ರೋಗ ಸಮಸ್ಯೆಗಳಿಗೆ ತುಂಬ ಹೆಲ್ಪ್ ಆಗುವಂಥದ್ದು. ಇದು ಎರಡನೇದು. ಹಾಗೆ ಇದನ್ನು ಆದಮೇಲೆ ನಾವು ಈಗ ಸಾಮಾನ್ಯವಾಗಿ 1 kg ಮೀನು ತೊಗೊಂಡ್ರೆ ನಾವು ಒಂದು 55-60% ಎಡಿಬಲ್ ಮೀಟ್ ಸಿಗುತ್ತೆ. ಇನ್ನೂ ಉಳಿಕಿದ್ದು ವೇಸ್ಟ್ ಆಗುತ್ತೆ. ಆ ವೇಸ್ಟಿಂದ ನಾವು ಬೇರೆ ಬೇರೆ ರೀತಿಯ ಈ ಫಾರ್ಮಾಸ್ಯೂಟಿಕಲ್ ರಿಲೆವೆನ್ಸ್ ಇರುವಂಥ ಉತ್ಪನ್ನಗಳನ್ನು ಮಾಡ್ಬೋದು. ಈ ಫಿಶ್ ಮೀಲ್ ಆ್ಯಂಡ್ ಆಯಿಲ್ ಬಿಟ್ಟರೆ ಇನ್ನೂ ಒಂದು ಉತ್ಪನ್ನಗಳಂತ ಹೇಳಿದರೆ ನಾವು ಮೀನಿನ ಜೆಲಾಟಿನ್ ಅಂತ ಹೇಳ್ತೀವಿ. ಅಂದರೆ ಈಗ ಸ್ಕೇಲ್ಸ್ ಮತ್ತು ಬೋನಿಂದ ಮಾಡುವಂಥದ್ದು. ಈ ಸಾಮಾನ್ಯವಾಗಿ ಈಗ ಜೆಲಾಟಿನು ತುಂಬ ಅತಿ ಹೆಚ್ಚಾಗಿ ಯೂಸ್ ಮಾಡುವಂಥ ಉತ್ಪನ್ನ. ಎಲ್ಲ ಪದಾರ್ಥಗಳಿರುತ್ತೆ. ಈಗ ಅನಿಮಲ್ ಸೋರ್ಸೇ ಮೇಯ್ನ್ ಇರೋದು, ಕೆಲವು ಪ್ಲಾಂಟ್ ಬೇಸ್ ಸೋರ್ಸ್ ಇರುತ್ತೆ. ಆದರೆ ನಾವು ಆಲ್ಟರ್ನೇಟಿವ್ ಇರೋದೇ ಮೀನಿನಿಂದ ಮಾಡಿರುವಂಥ ಜೆಲಾಟಿನ್ ಇದೆ ನಮ್ಮ ಹತ್ರ. ಒಂದು ಪ್ರೋಟೀನ್, ಅದು ಹೈಲಿ ಡೈಜೆಸ್ಟೇಬಲ್ ಒನ್. ಇದಲ್ಲದೆ ಕೆಲವು ದೊಡ್ಡ ಮೀನುಗಳು ಬೆಳೀತವೆ, ಈ ಸ್ನ್ಯಾಪರ್ಸು, ಗ್ರೂಪರ್ಸ್ ಅಂತ ದೊಡ್ಡ ಫಿಶ್ಗಳು. ಅದು ನಾವು ತಿನ್ನುವಾಗ ಅಥವಾ ಮೆಲುಗು ಸಹ ಇರ್ಬೋದು. ಈ ಮೀನುಗಳನ್ನು ತಿನ್ನುವಾಗ ನಾವು ಸ್ಕಿನ್ನನ್ನು ತೆಗಿಬೇಕಾಗುತ್ತೆ. ಸ್ಕಿನ್ ದಪ್ಪ ಇರುತ್ತೆ, ಸ್ಕಿನ್ನನ್ನು ತೆಗೆದು ತಿನ್ನಬೇಕಾಗುತ್ತೆ ನಾವು. ಆದರೆ ಆ ಸ್ಕಿನ್ನಲ್ಲಿ ಅತಿ ಹೆಚ್ಚಾಗಿ ಒಂದು ಕೆಮಿಕಲ್ ಕಾಂಪೋನೆಂಟ್ ಏನಂತಾರೆ, ಕೊಲಾಜನ್ ಅಂತ ಹೇಳ್ತಾರೆ. ಅದು ಸಹ ಪ್ರೋಟೀನ್ ಕಾಂಪೋನೆಂಟೇ. ಕೊಲಾಜನ್, ಅದರಲ್ಲಿ ಟೈಪ್ 1 ಕೊಲಾಜನ್ ಅಂಥೇಳಿ ನಾವು ನಮ್ಮ ಆಂಗ್ಲ ಭಾಷೆಯಲ್ಲಿ ಅಥವಾ ವೈಜ್ಞಾನಿಕವಾಗಿ ಹೇಳ್ತೀವಿ. ಆ ಒಂದು ಟೈಪ್ 1 ಕೊಲಾಜನ್ನು ಆ ಸ್ಟ್ರೆಚಬಿಲಿಟಿ, ಡ್ಯೂರಬಿಲಿಟಿ ಅದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಇದು ತುಂಬ ಫಾರ್ಮಾಸ್ಯೂಟಿಕಲ್ ರಿಲೆವೆನ್ಸ್ ಇದೆ. ಮತ್ತು ಅದನ್ನು ನೋಡಿ ನಾವು ಈ ಸ್ಕಿನ್ನಿಂದ ಚರ್ಮವನ್ನು ಮಾಡಿದೆ, ಅಂದರೆ ಟ್ಯಾನಿಂಗ್ ಪ್ರಾಸೆಸ್ ಅಂತ, ನಾನ್ ಕ್ರೋಮ್ ಟ್ಯಾನಿಂಗ್ ಪ್ರಾಸೆಸ್ಸಲ್ಲಿ ಚರ್ಮವನ್ನು ಮಾಡಿ, ಆ ಚರ್ಮವನ್ನು ವಿವಿಧ ರೀತಿಯ ಡೈಗಳನ್ನು ಮಾಡಿ ಈ ಅನಿಮಲ್ ಸ್ಕಿನ್ನಿಗೆ ನಾವೀಗ ಲೆದರ್ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ದಟ್ಟು ಆ ಒಂದು ಟೆಕ್ನಾಲಜಿ ನಮ್ಮ ಹತ್ರ ಇದೆ. ಅದು ಉಪ ಉತ್ಪನ್ನಗಳು. ಇದಲ್ಲದೆ ಮೀನಿನ ತ್ಯಾಜ್ಯದಿಂದ, ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ಟಲ್ಲಿ ತುಂಬ ಎಂಜೈಮ್ಸ್ಗಳಿರುತ್ತೆ, ಪ್ರೋಟೀನ್ಸ್ ಎಲ್ಲ ಇರುತ್ತೆ. ನಾವು
ಆ ತ್ಯಾಜ್ಯದಿಂದ ಪ್ರೋಟೀನನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಆ ಪ್ರೋಟೀನನ್ನು ವಿವಿಧ ರೀತಿಯ ಕಮರ್ಷಿಯಲಿ ಅವೈಲೇಬಲ್ ಎಂಜೈಮ್ಸ್ಗಳನ್ನು ಕಿಣ್ವಗಳನ್ನು ಅಂತ ಯೂಸ್ ಮಾಡಿ ಅದನ್ನು ಆ ಪ್ರೋಟೀನ್ ಎಂಟೈರ್ ಸೀಕ್ವೆನ್ಸನ್ನು ಬ್ರೇಕ್ ಡೌನ್ ಮಾಡೋದು. ಅದಕ್ಕೆ ಪೆಪ್ಟೈಡ್ಸ್ ಅಂತ ಬರುತ್ತೆ. ಈ ಪೆಪ್ಟೈಡ್ಸ್ಗಳು ತುಂಬ ಒಳ್ಳೆ ಅಂದರೆ ಆಂಟಿ ಇನ್ಫ್ಲಮೇಟರಿ, ಆಂಟಿ ಹೈಪರ್ ಟೆನ್ಸಿವ್ ಆಕ್ಟಿವಿಟಿ ಮೇನ್ಲಿ ಈ ಥರ ಪ್ರಾಪರ್ಟಿ ಇರುವ ಉತ್ಪನ್ನಗಳು ನಮ್ಮ ಹತ್ರ ಇದ್ದಾವೆ. ಇದಲ್ಲದೆ ಮೀನಿನಿಂದ ಉಪ ಉತ್ಪನ್ನಗಳಲ್ಲಿ ಸುಮಾರು ಕೈಟಿನ್ ಅಥವಾ ಈ ಸಿಗಡಿಯಿಂದ ಕೈಟಿನ್ ಮತ್ತು ಕೈಟೋಜಾನ್ ಅಂತ ಮಾಡ್ತೀವಿ ನಾವು. ಸಿಪ್ಪೆ, ಈಗ ಸಿಗಡಿ ನಾವು ಮೀಟ್ ತೊಗೊಂಡು ಸಿಪ್ಪೆನ ಬೀಸಾಕ್ತೀವಿ, ಅದರಲ್ಲಿ ವೆರಿ ರಿಚ್ ಇನ್ ಕಾಂಪ್ಲೆಕ್ಸ್ ಪಾಲಿಸ್ಯಾಕರೈಡ್ಸು. ಅದರಿಂದ ನಾವು ಕೈಟಿನ್ನು ಅದನ್ನು ಡಿಅಸಿಟಿಲೇಷನ್ ಮಾಡಿ ಕೈಟೋಜನ್ ಅಂತ ಪ್ರಾಡಕ್ಟ್ ಮಾಡ್ತೀವಿ. ಇವೆಲ್ಲ ತುಂಬ ಫಾರ್ಮಸ್ಯೂಟಿಕಲ್ ರಿಲೆವೆನ್ಸ್ ಇರುವಂಥ ಉಪ ಉತ್ಪನ್ನಗಳು. ಈ ಹೆಚ್ಚಿನ ಉಪ ಉತ್ಪನ್ನಗಳು ಕೂಡ ನಾವು ಫಾರ್ಮಾಸ್ಯೂಟಿಕಲ್ ಇದರಲ್ಲೇ ಉಪಯೋಗಿಸುವಂಥದ್ದು ಅಲ್ಲ ಸರ್? ಹೌದು ಹೌದು. ಈಗ ಈ ಉಪ ಉತ್ಪನ್ನಗಳನ್ನು ನಾವು ತಯಾರಿಸಬೇಕಾದ್ರೆ ಸಾಮಾನ್ಯವಾಗಿ ನಾವು ಮಾಡುವಂಥ ತಂತ್ರಜ್ಞಾನ ಸಾಕಾಗುವುದಿಲ್ಲ. ಯಾವ ರೀತಿಯಲ್ಲೆಲ್ಲ ಈ ಉಪ ಉತ್ಪನ್ನಗಳಲ್ಲಿ ತಂತ್ರಜ್ಞಾನಗಳನ್ನು ಬಳಸುವ? ಈಗ ವಿವಿಧ ರೀತಿಯ ತಂತ್ರಜ್ಞಾನವನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾವು ಡೆವಲಪ್ ಮಾಡಿದ್ದೀವಿ. ಯಾಕಂದರೆ ನಾವು ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಫಂಡಿಂಗ್ ಏಜೆನ್ಸಿಗಳಿಗೆ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಬರೆದು ಮತ್ತು ನಮ್ಮ ಹತ್ರ ಈ PhD ಸ್ಟೂಡೆಂಟ್ಸು ಮತ್ತು MFSC ಸ್ಟೂಡೆಂಟ್ಸ್ಗಳು ನಮ್ಮ ಹತ್ರ ಅವರು ಕಲಿತಾ ಇರ್ತಾರೆ. ಅವರು ಸಹ ಈ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗ್ತಾರೆ. ಮತ್ತು ಒಂದು ಇನೋವೇಟಿವ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತೀವಿ. ಈಗಾಗಲೇ ನಾನು ಹೇಳಿದ ಹಾಗೆ ಮೀನಿನ ಜೆಲಾಟಿನ್ನು ಅಥವಾ ಮೀನಿನ ಫಿಶ್ ಪ್ರೋಟೀನ್ ಹೈಡ್ರೋಲೈಸೇಟು, ಫಿಶ್ ಪ್ರೋಟೀನ್ ಕಾನ್ಸಂಟ್ರೇಟು ಅಥವಾ ಈ ಫಿಶ್ ಮೀಲ್ ಆ್ಯಂಡ್ ಆಯಿಲ್ ನಾ ಹೇಳಿದ ಹಾಗೆ ಕೈಟಿನ್ ಕೈಟೋಸಾನು ಅಥವಾ ಈ ಸ್ಕಿನ್ ಚರ್ಮ, ಮೀನಿನ ಚರ್ಮ, ಇವೆಲ್ಲ ಹೈಲಿ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿಗಳು. ಕೆಲವು ತಂತ್ರಜ್ಞಾನಗಳಿಗೆ ಜಾಸ್ತಿ ತಾಂತ್ರಿಕತೆ ಬೇಕಾಗಿರೋದಿಲ್ಲ, ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ಸ್ಗಳು ಬೇಕಾಗಲ್ಲ. ಕೆಲವು ನಾರ್ಮಲ್ ಅನಲಿಟಿಕಲ್ ಮೆಥಡ್ಸ್ ಎಲ್ಲ ನಾವು ಮಾಡುವಂಥ ಪ್ರಕ್ರಿಯೆ. ಈಗ ಎಷ್ಟೋ ಜನರಿಗೆ ಏನಾಗಿದೆ ಅಂತ ಹೇಳಿದರೆ ವೇಸ್ಟ್ ಅಂದರೆ ಬಿಸಾಕೋದು ಅಂತ. ಆದರೆ ಅದರಲ್ಲಿ ಎಷ್ಟು ವೇಸ್ಟ್ ಟು ವೆಲ್ತ್ ಅಂತ ಕಾನ್ಸೆಪ್ಟನ್ನು ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಾಡಿದ್ದೀವಿ. ನಾವು ವಿವಿಧ ರೀತಿಯ ಈ ಕಾನ್ಫರೆನ್ಸ್ಗಳು, ವರ್ಕ್ಶಾಪ್ಗಳಲ್ಲಿ ಪ್ರೆಸೆಂಟ್ ಮಾಡಿ ಅದೆಲ್ಲ ನಾವು ಅವಾರ್ಡ್ಗಳು ಸಹ ತಗೊಂಡಿರೋ ಪ್ರಕ್ರಿಯೆ ಸಹ ನಮ್ಮ ಹತ್ರ ಇದ್ದಾವೆ. ಈಗ ಇದರ ಜೊತೆಗೆ ನೀವು ಮೌಲ್ಯವರ್ಧನೆಯನ್ನು ಕೂಡ ಮಾಡ್ತಾ ಇದ್ದೀರಿ. ಈಗ ಈ ರೀತಿಯ ಉತ್ಪನ್ನಗಳ ಪ್ರಾಮುಖ್ಯತೆ ಮತ್ತು ಪ್ರಯೋಜನಗಳು ಯಾವ ಥರ ಇದ್ದಾವೆ? ಈಗ ಸಾಮಾನ್ಯವಾಗಿ ಆಗಲೇ ಹೇಳಿದಾಗೆ ಮೀನಿನ ಆಯಿಲ್, ಮೀನಿನ ಆಯಿಲಲ್ಲಿ ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ವೆರಿ ಸ್ಪೆಸಿಫಿಕ್ ಆಗಿ ಒಮೆಗಾ 3 ಅಂತ ಬರುತ್ತೆ. ಯಾಕೆ ನಮ್ಮ ಬಾಡಿಗೆ ಒಂದು ರೇಷದಲ್ಲಿ ಒಮೆಗಾ 3 ಮತ್ತು ಒಮೆಗಾ 6 ತಗೋಬೇಕು ಅಂತ ಇರುತ್ತೆ. ಒಮೆಗಾ 3 ಅತಿ ಹೆಚ್ಚು ನಮ್ಮ ಬಾಡಿಗೆ ಬೇಕು. ಅದರಲ್ಲಿ EPA ಮತ್ತು DHA ಡೆರಿವೇಟಿವ್ಸ್ ಇರುತ್ತೆ. ಅದು ನಮ್ಮ ಬಾಡಿಗೆ ಅಬ್ಸಾರ್ಪ್ಷನ್ ಆಗೋದು, ಡೈಜೆಷನ್ ಆಗೋದು, ಬಯೋ ಅವೈಲಬಿಲಿಟಿ ಇರೋದ್ರಿಂದ ಅದು ಒಂದು ಫಾರ್ಮಸ್ಯೂಟಿಕಲ್ ರಿಲೆವೆನ್ಸ್ ಇದೆ. ಯಾಕಂದರೆ ಆಲ್ರೆಡಿ ಮಾರ್ಕೆಟಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಕ್ಯಾಪ್ಸೂಲ್ಸ್ ಸಿಗ್ತಾ ಇದೆ. ಇದಲ್ಲದೆ ಮೀನಿನಿಂದ ಮಾಡುವಂಥ ಫಿಶ್ ಪ್ರೋಟೀನ್ ಕಾನ್ಸಂಟ್ರೇಟ್, ಈಗ ನಮ್ಮ ಒಂದು ಭಾರತ ಘನ ಸರ್ಕಾರದಲ್ಲಿ CIFT ಅಂತ ಒಂದು ಸಂಸ್ಥೆ ಇದೆ ಕೊಚ್ಚಿನಲ್ಲಿ. ಅವರು ಈ ಥರ ಟೆಕ್ನಾಲಜಿಗಳನ್ನು ಮಾಡಿ ಈ ಅಸ್ಸಾಂ ಭಾಗದಲ್ಲಿ ಈ ಮಾಲ್ ನರಿಷ್ಡ್ ಚಿಲ್ಡ್ರನ್ಸಿಗೆ ಸ್ಕೂಲ್ ಮಿಡ್ ಡೇ ಮೀಲ್ಸ್ ಎಲ್ಲ ನಮ್ಮ ಥರ ಸಿಸ್ಟಮ್, ಅದರಲ್ಲಿ ಈ ಪೌಡರ್ಗಳನ್ನು ಅವರು ರಿಲೀಸ್ ಮಾಡಿದ್ದಾರೆ. ಅಂದರೆ ಅವರು ಆ ಸಪ್ಲಿಮೆಂಟನ್ನು ವಾರ್ಮ್ ವಾಟರಲ್ಲಿ ಹಾಕಿ ಕುಡಿಯುವಂಥ ಪ್ರಕ್ರಿಯೆ. ಅಂದರೆ ಎಷ್ಟೋ ಜನರು ಊಟ ಸಿಗುತ್ತೆ ಆದರೆ ಇದು ಯಾವುದೋ ನ್ಯೂಟ್ರಿಷನ್ ಸಿಗಲ್ಲ. ಸೊ ಇದೆಲ್ಲ ತುಂಬ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಚಿಲ್ಡ್ರನ್ಸಿಗೆ ತುಂಬ ಹೆಲ್ಪ್ ಆಗುವಂಥ ಪ್ರಕ್ರಿಯೆ. ಇದಲ್ಲದೆ ಕೈಟಿನ್, ಕೈಟೋಜಾನ್ ಮತ್ತು ಕೊಲಾಜನ್ನು, ಇದು ದೊಡ್ಡ ಇಂಡಸ್ಟ್ರಿ ಗುಜರಾತಲ್ಲಿದೆ. ಇದು ಉತ್ಪಾದನೆ ಸ್ವಲ್ಪ ಕಮ್ಮಿ ಇದ್ದರೂ ಸಹ ಅದರ ರೇಟ್ ಜಾಸ್ತಿ, ಮಾರುಕಟ್ಟೆಯಲ್ಲಿ ತುಂಬ ರೇಟ್ ಜಾಸ್ತಿ. ಆದರೆ ಕೆಲವು ಸ್ವಲ್ಪ ಜಾಸ್ತಿ ಕ್ಯಾಪಿಟಲ್ ಕಾಸ್ಟ್ ಇರೋವಂಥ ಇನ್ಸ್ಟ್ರೂಮೆಂಟ್ಗಳನ್ನು ನಾವು ಯೂಸ್ ಮಾಡಬೇಕಾಗಿದೆ. ಆದರೆ ನಮ್ಮ ಯಾರಾದರೂ ಉದ್ದಿಮೆದಾರರು ಅಥವಾ ಇಂಟ್ರೆಸ್ಟ್ ಇದ್ದರೆ ಅವರು ನಮ್ಮ ವಿದ್ಯಾಸಂಸ್ಥೆಗೆ ಬಂದು ನಮ್ಮಲ್ಲಿರೋವೆಲ್ಲ ಫೆಸಿಲಿಟಿಗಳನ್ನ ಯೂಸ್ ಮಾಡಿ ಅವರು ತಮ್ಮ ಆ ಉತ್ಪನ್ನಗಳನ್ನು ಮಾಡಿ ಮಾರ್ಕೆಟಲ್ಲಿ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಸಹ ನಮ್ಮ ವಿದ್ಯಾಸಂಸ್ಥೆಯಿಂದ ನಮ್ಮ ಡೀನ್ ಫಿಶರೀಸ್ ಅವರು ಅದನ್ನು ಚಾಲನೆ ಮಾಡಿದ್ದಾರೆ. ಯಾವ್ಯಾವ ಈ ರೀತಿಯ ಉಪ ಉತ್ಪನ್ನಗಳಿಗೆ ನಾವು ಉದ್ಯಮಶೀಲರು ಬಂದು ಅದರಲ್ಲಿ ಭಾಗವಹಿಸಿ ಅವು ತಮ್ಮದೇ ಆದಂತಹ ಉದ್ಯಮವನ್ನು ಮಾಡ್ಕೋಬಹುದು? ಈಗ ಸಾಮಾನ್ಯವಾಗಿ ಇಲ್ಲೇ ಹೇಳಿರೋದ್ರಲ್ಲಿ ಈಗ ಸಿಗಡಿಯನ್ನು ಸಿಪ್ಪೆ ತೆಗಿತಾರೆ, ಮೀಟ್ ಮಾತ್ರ ಯೂಸ್ ಮಾಡ್ತಾರೆ. ಆ ಸಿಗಡಿಯಿಂದ ನಾವು ಕೈಟಿನ್ ಮತ್ತು ಕೈಟೋಜನ್ ಮಾಡುವಂಥದ್ದು, ಅದು ಅಂಥ ದೊಡ್ಡ ತಂತ್ರಜ್ಞಾನ ಅಲ್ಲ, ತಮ್ಮ ಮನೆಯಲ್ಲೂ ಸಹ ಮಾಡುವಂಥದ್ದು ಒಂದು. ಎರಡನೇದು, ಈ ಸ್ಕಿನ್ನಿಂದ ಕೊಲಾಜನನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ಸಹ ನಾವು ಮಾಡ್ಬೋದು. ಫಿಶ್ ಮೀಲ್ ಆ್ಯಂಡ್ ಆಯಿಲ್ ಆಲ್ರೆಡಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳು ಇರೋದು, ಈ ತುಂಬ ಮಷಿನರೀಸ್ಗಳು ಬೇಕಾಗಿರೋದ್ರಿಂದ ಅಷ್ಟು ಅದು ಅವಶ್ಯಕತೆ ಆಗಿರೋದಿಲ್ಲ. ಇದಲ್ಲದೆ ಈ ಫಿಶ್ ಪ್ರೋಟೀನ್ ಕಾನ್ಸಂಟ್ರೇಟ್ ಅಂತ ಮಾಡ್ಬೋದು, ಅಂದರೆ ಪೌಡರ್ ಫಾರ್ಮು. ಸೊ ಈಗ ನಾವು ಆ ಪೌಡರನ್ನು ನಾವು ನೀಟಾಗಿ ಪ್ಯೂರಿಫೈ ಮಾಡಿ ನಾರ್ಮಲ್ ಸೂಪ್ ಥರ ಸಹ ಕುಡಿಯುವಂಥ ಪ್ರಕ್ರಿಯೆ. ಹಾಗೆ ಫಿಶ್ ಪ್ರೋಟೀನ್ ಹೈಡ್ರೋಲೈಸೇಟ್ ಅಂತ, ಅದು ತುಂಬ ಬೇಡಿಕೆ ಇರುವಂಥ ಒಂದು ಉತ್ಪನ್ನಗಳು. ಇಲ್ಲಿ ಸಾರಾಂಶ ಏನಂತ ಹೇಳಿದರೆ, ಈಗ ಮೀನನ್ನು ಬರೀ ಮಾಂಸವನ್ನು ತೆಗೆದು ಬರೀ ಬೀಸಾಡೋದಲ್ಲ, ಆ ಬೀಸಾಕುವ ಒಂದು ಪದಾರ್ಥಗಳಿಂದ ನಾವು ವೆಲ್ತ್ಗಳನ್ನು ಸೃಷ್ಟಿ ಮಾಡ್ಬೋದು ಅಂತ ಒಂದು ಕಾನ್ಸೆಪ್ಟ್. ಕಸದಿಂದ ರಸ ಹಾಗೆ. ಈಗ
ಈ ರೀತಿಯ ಒಂದು ಇಂಡಸ್ಟ್ರಿ ಮಾಡಬೇಕಿದ್ರೆ ಬಂಡವಾಳ ತುಂಬ ಬೇಕಾಗಬಹುದಾ? ಸಾಮಾನ್ಯವಾಗಿ ಉಪ ಉತ್ಪನ್ನಗಳನ್ನು ಮಾಡುವಾಗ ಯಾಕಂದರೆ ಎಲ್ಲವೂ ಸಹ ಫಾರ್ಮಾಸ್ಯೂಟಿಕಲ್ ರಿಲೆವೆನ್ಸ್ ಇರೋದ್ರಿಂದ ಸ್ವಲ್ಪ ನಾವು ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಆದರೆ ಇವೆಲ್ಲ ಉದ್ದಿಮೆಗಳನ್ನು ಮಾಡಬೇಕಂದ್ರೆ ಬಂಡವಾಳ ನಮ್ಮ ಬೇರೆ ಬೇರೆ ಯೋಜನೆಗಳಲ್ಲಿದೆ. ಆಸಕ್ತರು ನಮ್ಮ ವಿದ್ಯಾಸಂಸ್ಥೆಗೆ ಬಂದು ನಮಗೆ ಭೇಟಿ ಆದರೆ ನಾವು ಅವರಿಗೆ ಅದರ ತಕ್ಕಂತೆ ಅವರಿಗೆ ನಾವು ನಮ್ಮ ಒಂದು ಸಜೆಷನ್ಸ್ ಕೊಟ್ಟು ಅಡ್ವೈಸ್ ಕೊಟ್ಟು ಈ ಥರ ಉದ್ಯಮಗಳನ್ನು ಸುಮಾರು ಜನ ಬರ್ತಾನೆ ಇದ್ದಾರೆ. ಇನ್ನು ಆ ಥರ ನಾವು ಮಾಡ್ಬೋದಾಗಿದೆ. ಈಗ ಇದರಲ್ಲಿ ಕೂಡ ಚಿಕ್ಕ ಚಿಕ್ಕ ಉದ್ದಿಮೆಗಳನ್ನು ಕೂಡ ಕೆಲವನ್ನು ಮಾಡಬಹುದು ಅಂತ ತಾವು ಹೇಳಿದ್ರಿ. ಮುಖ್ಯವಾಗಿ ಇದಕ್ಕೆಲ್ಲ ರಾ ಮೆಟೀರಿಯಲ್ ಅನ್ನುವಂಥದ್ದು ಬೇಕಾಗ್ತದೆ. ಅಂದರೆ ಯಾವುದೇ ಉದ್ದಿಮೆಗೂ ಕೂಡ ನೀವು ಹೇಳಿದ್ರಿ ಇದರಲ್ಲಿ ಮಾಂಸ ಬಿಟ್ಟು ಬಾಕಿ ಉಳಿದ ವಸ್ತುವನ್ನು ನಾವು ಅದರಲ್ಲಿ ಬಳಸ್ಬೋದು ಅಂತ. ಅಷ್ಟಾಗುವಾಗ ಈ ರಾ ಮೆಟೀರಿಯಲ್ ನಮಗೆ ಎಲ್ಲಿಂದ ಸಿಗಬಹುದು? ಈಗ ಸಾಮಾನ್ಯವಾಗಿ ನೀವು ಲ್ಯಾಂಡಿಂಗ್ ಸೆಂಟರ್ಗಳಿಗೆ ಹೋಗಿ ಬೆಳಗಿನಿಂದ ಸಂಜೆವರೆಗೂ ಮೀನನ್ನು ಅವರು ಡ್ರೆಸ್ ಮಾಡ್ತಾ ಇರ್ತಾರೆ, ವೇಸ್ಟ್ಗಳನ್ನು ಅಲ್ಲೇ ಹಾಕ್ತಾ ಇರ್ತಾರೆ. ಅದು ಸಾಮಾನ್ಯವಾಗಿ ಅದು ಒಂದು ಏನು ಮಾಡ್ತಾರೆ ಕೊನೆಗಿರೋದಂದರೆ ಅದು ಬಿಸಾಡೋದು ಅಷ್ಟೇ. ಆದರೆ ಅಂಥ ಒಂದು ಕಲೆಕ್ಟ್ ಮಾಡ್ಬೋದು. ಅಂದರೆ ಇದು ಹೇಗಂತ ಹೇಳಿದರೆ ನೋಡಿ, ಇದು ತುಂಬ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಲ್ಲಿಲ್ಲ. ಆಮೇಲೆ ಆ ವೇಸ್ಟ್ಗಳನ್ನು ನಿಮಗೆ ಯಾರೂ ಚಾರ್ಜ್ ಮಾಡಲ್ಲ. ಈ ಒಬ್ಬ ಡ್ರೆಸ್ ಮಾಡ್ತಿರೋರು ಅಥವಾ ಹೋಗಿ ನೀವು ಇದನ್ನು ವೇಸ್ಟನ್ನು ಕಲೆಕ್ಟ್ ಮಾಡಿಟ್ಟು ನಮ್ಗೆ ಬೇಕಾಗುದಂತ ಬಂದರೆ ಸಾಮಾನ್ಯವಾಗಿ ನಾವು ತೊಗೊಂಬರ್ಬೋದು. ರಾ ಮೆಟೀರಿಯಲ್ ಕಾಸ್ಟ್ ಕಟ್ ಡೌನ್ ಆಗುತ್ತೆ. ಮತ್ತು ಪ್ರಾಸೆಸ್ ಮಾಡಲಿಕ್ಕೆ ಅಂಥ ತುಂಬ ಹೈ ಪ್ರೊಫೈಲ್ ತಂತ್ರಜ್ಞಾನಗಳು ಬೇಕಿಲ್ಲ. ನಾನು ಆಗಲೇ ಹೇಳಿದಾಗೆ ಈ ಸಿಗಡಿಯಿಂದ ಅದನ್ನು ಬೀಸಾಗುವಂಥದ್ದು ಮನೆಯಲ್ಲೇ ನಾವು ಕೈಟಿನ್ ಮತ್ತು ಕೈಟೋಜನ್ ಮಾಡ್ಬೋದು. ಅಂದರೆ ಈಲ್ಡ್ ತುಂಬ ಕಮ್ಮಿ, ಅಂದರೆ ವ್ಯಾಲ್ಯೂ ಜಾಸ್ತಿ. ಈಲ್ಡ್ ತುಂಬ ಕಮ್ಮಿ, ವ್ಯಾಲ್ಯೂ ಜಾಸ್ತಿ. ಸೊ ಈ ನಿಟ್ಟಿನಲ್ಲಿ ಆಮೇಲೆ ವಿವಿಧ ರೀತಿಯ ಸಂಸ್ಕರಣಾ ಘಟಕಗಳಿದ್ದಾವೆ. ಈಗ ಸಾಮಾನ್ಯವಾಗಿ ಮಂಗಳೂರಲ್ಲೇ ಸುಮಾರು ಒಂದು 28-29 ಈ ಮೀನು ಸಂಸ್ಕರಣಾ ಘಟಕಗಳು ಅದನ್ನು ಪ್ರಾಸೆಸ್ ಮಾಡಿ, ಅಂದರೆ ಇದು ಉಪ ಉತ್ಪನ್ನಗಲ್ಲ, ಈ ನಾರ್ಮಲ್ ನಾವು ಎಡಿಬಲ್ ಮೀಟಿಗೆ ಬೇರೆ ಬೇರೆ ದೇಶಕ್ಕೆಲ್ಲ ನಾವು ರಫ್ತು ಮಾಡೋದ್ರಿಂದ ಅಲ್ಲಿ ತುಂಬ ಸುಮಾರು ವೇಸ್ಟ್ ಜನರೇಟ್ ಆಗುತ್ತೆ, ಸ್ಕಿನ್ಗಳು ಜನರೇಟ್ ಆಗುತ್ತೆ, ಸುಮ್ಮನೆ ಬಿಸಾಕ್ತಾರೆ ಅವರು, ಅದರಲ್ಲಿ ಯಾವುದಕ್ಕೂ ಯೂಸ್ ಮಾಡಲಿಕ್ಕೆ ಆಗಲ್ಲ ಅದು. ಹಾಗೆ ಅವೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡಿ ಮಾಡ್ಬೋದು. ಇದು ಮಾಡಬಹುದು, ಅದರಿಂದ ಇದಕ್ಕೆ ಸಿಗಬಹುದು ಅನ್ನೋ ಅಂದರೆ ಕಾನ್ಸೆಪ್ಟ್ ಏನಂತ ಹೇಳಿದರೆ ಯಾವುದು ನಥಿಂಗ್ ಕ್ಯಾನ್ ಬಿ ಡಿಸ್ಕಾರ್ಡೆಡ್ ಇನ್ ಟು ದ ಎನ್ವೈರನ್ಮೆಂಟ್ ಬಿಕಾಸ್ ಇಟ್ ಶುಡಂಟ್ ಕ್ರಿಯೇಟ್ ಎನ್ವೈರನ್ಮೆಂಟಲ್ ಕನ್ಸರ್ನ್ ಅಂತ. ನೀವು ಕೆಲವುದು ಈ ಸಿಗಡಿಯಿಂದ ಮಾಡಬಹುದು ಹೇಳಿದ್ರಿ. ಬಾಕಿ ಉಳಿದ ಎಲ್ಲ ಉತ್ಪನ್ನಗಳನ್ನು ಯಾವ ಮೀನಿನ ಭಾಗಗಳಿಂದಲೂ ಕೂಡ ಮಾಡಬಹುದಾ, ಅಥವಾ ಇಂಥದ್ದೇ ಮೀನೇ ಆಗಬೇಕು ಅಂತ ಏನಾದ್ರು? ಇಲ್ಲ, ಆ ಥರ ಏನಿಲ್ಲ. ಯಾಕಂದರೆ ಈಗ ಈ ಎಡಿಬಲ್ ಬಿಟ್ಟು ನಾನ್ ಎಡಿಬಲಲ್ಲೂ ಎಲ್ಲ ಅಷ್ಟು ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಯಾವುದೇ ಮೀನಲ್ಲೂ ಇರುತ್ತೆ. ಅದರಲ್ಲಿ ಸ್ಪೆಸಿಫಿಕ್ ಇದೇ ಮೀನಲ್ಲಿ ಜಾಸ್ತಿ ಇರುತ್ತೆ, ಇದೇ ಮೀನಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳಿಕ್ಕಾಗಲ್ಲ. ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಸಾಗರೋತ್ಪನ್ನಗಳಲ್ಲಿರುತ್ತೆ. ಸೊ ಹಾಗೆ ಎಲ್ಲವನ್ನ ನಾವು ಯೂಸ್ ಮಾಡ್ಬೋದಾಗಿದೆ. ಹಾಗೆ ಇಂಥದ್ದಕ್ಕೆ ವಿಶೇಷವಾದ ತರಬೇತಿ ಅಗತ್ಯ, ನಾಲೆಡ್ಜ್ ಅಥವಾ ಏನಾದರೂ ಇಂಜಿನಿಯರಿಂಗೋ ಈ ಟೆಕ್ನಾಲಜಿಯ ಇಂಥದ್ರ ಬಗ್ಗೆ ಜ್ಞಾನ ಬೇಕು ಅಂತ ಏನಾದರೂ? ಈಗ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇವೆಲ್ಲ ಈ ಪೂರಕವಾದ ತಂತ್ರಜ್ಞಾನಗಳು ಅಥವಾ ತಾಂತ್ರಿಕತೆ ನಮ್ಮ ಹತ್ರ ಇದೆ. ಎಲ್ಲ ಮಷಿನರೀಸ್ಗಳೆಲ್ಲ ಇದೆ. ಆಸಕ್ತರು ನಮ್ಮ ವಿದ್ಯಾಸಂಸ್ಥೆಗೆ ಬಂದು ಭೇಟಿ ಮಾಡಿ ನಮ್ಮ ಹತ್ರ ಸಮಾಲೋಚನೆ ಮಾಡಿ ಅವರೇನಾದರೂ ತರಬೇತಿ ತಗೊಂಡ್ರೆ ನಾವು ಅವರಿಗೆ ತರಬೇತಿ ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಇದರ ಜೊತೆಗೆ ಮಾರುಕಟ್ಟೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಯಾಕಂತ ಹೇಳಿದರೆ ಇದು ಮನುಷ್ಯರಿಗೆ ಉಪಯೋಗ ಆಗುವಂತಹ ಯಾವುದೋ ಮೌಲ್ಯವರ್ಧಿತ ಉತ್ಪನ್ನ ಅಲ್ಲ. ಇದು ಬೇರೆ ಬೇರೆ ರೀತಿಯ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಮಾಡುವಂಥದ್ದು. ಇದಕ್ಕೆ ಮಾರ್ಕೆಟಿಂಗ್ ಯಾವ ಥರ? ಈಗ ಮಾರ್ಕೆಟಿಂಗ್ ಹೌದು. ಈಗ ಸಾಮಾನ್ಯವಾಗಿ ಮೀನಿನ ಉಪ ಉತ್ಪನ್ನಗಳು ವಿಚ್ ಆರ್ ಹ್ಯಾವಿಂಗ್ ನ್ಯೂಟ್ರಾಸಿಟಿಕಲ್ ರಿಲೆವೆನ್ಸ್, ಅಂದರೆ ಅದು ನ್ಯಾಚುರಲ್ ಆಗಿ ಇರುವಂಥದ್ದು, ಅಂದರೆ ಇದರಲ್ಲಿ ಅಂಥವು ತುಂಬಾ ಬೇಡಿಕೆ ಇದೆ. ಅಂದರೆ ನಾವು ಈಗ ಯಾರಾದರೂ ಉದ್ಯಮಿಗಳನ್ನು ಅವರು ಏನಾದರೂ ಉದ್ಯಮಿಯನ್ನು ಸೃಷ್ಟಿ ಮಾಡಲಿಕ್ಕೆ ಏನಾದ್ರು ಬಂದರೆ ಅಥವಾ ನಮ್ಮ ಉದ್ಯಮಿ ಮಾಡ್ಕೋಬೇಕು ಅಂತ ಬಂದರೆ ಈ ವಿಷಯದಲ್ಲಿ ಅವರು ಸಣ್ಣ ಮಟ್ಟದಲ್ಲಿ ಈಗ ಕೈಟೋಸನ್ನು ತಮ್ಮ ಮನೆಗಳಲ್ಲೇ ಮಾಡಿಕೊಂಡು ಬೇರೆ ಇದಕ್ಕೆ ಮಾರ್ಕೆಟ್ ಇದೆ. ಈಗ ಸಾಮಾನ್ಯವಾಗಿ ಗುಜರಾತ್ ಭಾಗದಲ್ಲಿ ಅತಿ ಹೆಚ್ಚು ಕಾರ್ಖಾನೆಗಳಿದ್ದಾವೆ. ಈಗ ನಮಗೂ ಸಹ ಹೇಳ್ತಾರಲ್ಲ, ಸರ್ ನೀವು ನಮಗೆ ಕೊಲಾಜನ್ ಕಳಿಸ್ಕೊಡಿ, ನೀವು ಎಷ್ಟಾದರೂ ಪ್ರೊಡಕ್ಷನ್ ಮಾಡಿ ಕೊಲಾಜನ್ ನಮಗೆ ಕೊಡಿ, ನಾವು ತೊಗೊಳ್ತೀವಿ, ಯಾಕಂದರೆ ಅಷ್ಟು ಡಿಮ್ಯಾಂಡಿಂಗ್ ಇರೋವಂಥದ್ದು. ಅಥವಾ ಈ ಕೈಟಿನ್ ಮತ್ತು ಕೈಟೋಸನ್ ಕೊಡಿ, ನಾವು ಮಾಡ್ಕೊಡ್ತೀವಿ ಅಂತ. ಅದೇನಾಗಿದೆ ಸಾಮಾನ್ಯವಾಗಿ ಈ ಕರಾವಳಿ ಭಾಗದಲ್ಲಿ ಸೊ ಮೀನು ಅಂತ ಹೇಳಿದರೆ ಒಂದು ಎಡಿಬಲ್ ಮೀಟು, ಅದರ ಜೊತೆಗೆ ಕೆಲವು ಉತ್ಪನ್ನಗಳನ್ನು ಮಾಡುವಂಥದ್ದು. ಈ ಉಪ ಉತ್ಪನ್ನಗಳಿಗೆ ಅವರು ಅರಿವೇ ಇಲ್ಲ. ಇದೆಲ್ಲ ಇದೆಯಾ, ಈ ಥರ ಆಪ್ಷನ್ಸ್ ಇದೆಯಾ, ನಾವು ಅಂದ್ಕೊಂಡು ಬೀಸಾಡುವಂಥದ್ದು. ಆದರೆ ಬೀಸಾಡೋದ್ರಿಂದ ಏನೇನು ಮಾಡಬೇಕು ನಾವು ಆಲ್ರೆಡಿ ಹೇಳಿರ್ತೀವಿ ಕೆಲವು ತರಬೇತಿ ಇದರಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ನಾವು ಉಪ ಉತ್ಪನ್ನಗಳ ಬಗ್ಗೆ ಸುಮಾರು ತರಬೇತಿ ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ನಾವು. ಸೊ ನಮಗೇನಂತ ಹೇಳಿದರೆ ಅಟ್ಲೀಸ್ಟು ಈ ಬೀಸಾಡದ ಹಾಗೆ ಅದನ್ನು ನಾವು ಯೂಸ್ ಮಾಡಿ ಉತ್ತಮ ರೀತಿಯ ಮೌಲ್ಯವರ್ಧಿತ ಉಪ ಉತ್ಪನ್ನಗಳನ್ನು ತಯಾರಿಸಿ ಅದಕ್ಕೆ ಮಾರ್ಕೆಟ್ ಬೇಡಿಕೆ ಇದ್ದೇ ಇದೆ. ಈ ಕಾಸ್ಮೆಟಿಕ್ ಎಷ್ಟು ಬೇಡಿಕೆ ಇದೆ, ಈಗ ಕಾಸ್ಮೆಟಿಕ್ ಬೇಕಾದಷ್ಟು ಬೇಡಿಕೆ ಇದೆ ಅಲ್ವಾ. ಸೊ ಇವೆಲ್ಲ ಹೋಗೋದು ಕಾಸ್ಮೆಟಿಕ್ಸಿಗೆ. ದಿಸ್ ಈಸ್ ಒನ್ ಆಫ್ ದಿ ರಾ ಮೆಟೀರಿಯಲ್ ವಿಚ್ ಈಸ್ ಕಾಮನ್ಲಿ ಯೂಸ್ ಫಾರ್ ಕಾಸ್ಮೆಟಿಕ್ಸ್. ಹಾಗಾಗಿ ಈ ಮಾರ್ಕೆಟಿಂಗು ಈಗ ಬೇರೆ ಉತ್ಪನ್ನಗಳ ಥರ ಅಲ್ಲ, ಇವೆಲ್ಲ ಸ್ವಲ್ಪ ಅಷ್ಟು ಸ್ಕ್ಯಾಟರ್ಡ್ ಅಲ್ಲ, ಬಟ್ ಆದರೆ ಯೂನಿಕ್ ಮಾರ್ಕೆಟಿಂಗ್ ಇದೆ ಇದಕ್ಕೆ. ಸೊ ಆಸಕ್ತರು ಮಾಡಿದರೆ ನಾವು ಅವರಿಗೆ ಹೆಲ್ಪ್ ಮಾಡ್ಬೋದು. ನಾವು ಈ ಉಪೋತ್ಪನ್ನಗಳು ನಮ್ಮ
ಬೇರೆ ಯಾವುದಾದ್ರೂ ಕೂಡ ಮೌಲ್ಯವರ್ಧಿತ ಉತ್ಪನ್ನಗಳ ಹಾಗೆ ಬಳಸುವಂತಹ ಉತ್ಪನ್ನಗಳು ಇದರಲ್ಲಿ ಇದ್ದಾವ? ಈಗ ನಾನು ಆಗಲೇ ಹೇಳಿದ ಹಾಗೆ ಜೆಲಾಟಿನ್ ಫುಡ್ಡಲ್ಲಿ ಯೂಸ್ ಮಾಡುವಂಥದ್ದು. ಈ ನಿಮಗೆ ಗೊತ್ತಿರೋ ಪ್ರಕಾರ ಜೆಲಾಟಿನ್ ಇಸ್ ವೆರಿ ಕಾಮನ್ ಇನ್ ಆಲ್ ದ ಫುಡ್ಸ್. ಈಗ ಅನಿಮಲ್ ಸೋರ್ಸ್ ಮೇನ್ ಇದೆ, ಈಗ ಮೀನಿಂದ ಒಂದು. ಇದಲ್ಲದೆ ಫಿಶ್ ಪ್ರೋಟೀನ್ ಕಾನ್ಸಂಟ್ರೇಟ್ ಅಂತ, ಅಂದರೆ ಅದು ಕಾನ್ಸಂಟ್ರೇಟ್ ಪೌಡರ್ ಸುಮಾರು 50-60% ಡ್ರೈವೆಡ್ ಬೇಸಿಸಲ್ಲಿ ಪ್ರೋಟೀನ್ ಇರುತ್ತೆ. ಅದನ್ನು ನಾವು ಸೂಪ್ ಥರ ಅಥವಾ ಯಾವುದೇ ಥರ ನಾವು ಕುಡಿಬೋದು. ಅದನ್ನ ಆಗಲೇ ಹೇಳಿದಾಗ ಫಿಶ್ ಪ್ರೋಟೀನ್ ಹೈಡ್ರೋಲೈಸೇಟು, ಅದು ರಾದಿಂದ ಮಾಡೋದ್ರಿಂದ ನಾವು, ಅಂದರೆ ಅದು ವೈಜ್ಞಾನಿಕವಾಗಿ ನಾವು ಇವೆಲ್ಲ ವೈಜ್ಞಾನಿಕವಾಗಿ ಮಾಡುವಂಥ ಪ್ರಕ್ರಿಯೆ, ಸುಮ್ಮನೆ ಯಾವುದೋ ಅವೈಜ್ಞಾನಿಕ ಮಾಡುವಂಥದ್ದಲ್ಲ. ಇದೆಲ್ಲ ನಾವು ಮಾಡಿದರೆ ನಾವು 100% ನಾವು ಬಳಸ್ಬೋದಾಗಿದೆ. ಯಾಕಂದರೆ ಈಗ ನೋಡಿ, ಈ ಸಾಮಾನ್ಯವಾಗಿ ಎಲ್ಲರೂ ವೆರಿ ಫಾಂಡ್ ಆಫ್ ಬಿಲ್ಡಿಂಗ್ ಮಸಲ್ಸ್ ಎಲ್ಲ ಇರ್ತಾರೆ. ಈಗ ಬೇರೆ ಬೇರೆ ರೀತಿಯ ಪ್ರೋಟೀನ್ ರಿಚ್ ಫುಡ್ಡನ್ನು ತಿಂತಾ ಇರ್ತಾರೆ. ಅದ್ರ ಜೊತೆಗೆ ಅವ್ರಿಗೂ ಸಹ ಗೊತ್ತಿರುತ್ತೆ ಸೈಡ್ ಎಫೆಕ್ಟ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ಬೋದು ಅಂಥೇಳಿ. ಆದರೆ ಈ ಥರ ಒಂದು ಅನಿಮಲಿಂದ ಸಿಗುವಂಥ ಒಂದು ಪ್ರೋಟೀನ್ ರಿಚ್ ಫುಡ್ಡನ್ನು ತೊಗೊಂಡ್ರೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬರೋದಿಲ್ಲ ಅಂತ ನನ್ನ ವೈಜ್ಞಾನಿಕವಾಗಿ ಎಲ್ರಿಗೂ ಗೊತ್ತಿದೆ ಇದು. ಸೊ ಹಾಗಾಗಿ ಉಪ ಉತ್ಪನ್ನಗಳು ಕೆಲವು, ಈಗ ಫಿಶ್ ಆಯಿಲ್ ಅಂತ ಹೇಳಿದೆ ನಾನು, ಆಯಿಲಲ್ಲಿ ನಾವು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಲಿಕ್ಕಾಗಲ್ಲ. ಅದನ್ನು ಮತ್ತೆ ಫರ್ದರ್ ರಿಫೈನ್ ಮಾಡಿ ಅದು ಕ್ಯಾಪ್ಸೂಲ್ಸ್ ಎಲ್ಲ ಮಾಡ್ತಾರೆ. ಒಮೆಗಾ 3 ಟ್ಯಾಬ್ಲೆಟ್ಸ್ ಅಂತ ಬರ್ತಾ ಇದೆ. ಅಂದರೆ ಅದು ಫಾರ್ಮಸ್ಯೂಟಿಕಲಿ, ಅಂದರೆ ಇವರು ನಮ್ಮ ಏನಾದರೂ ಉದ್ಯಮಗಳನ್ನು ಮಾಡೋರು ಅವ್ರೇನು ಮಾಡಬೇಕು, ರಾವನ್ನು ಪ್ರೊಡ್ಯೂಸ್ ಮಾಡಿ ಕೊಟ್ಟರೆ ಅವ್ರು ರಿಫೈನ್ ಮಾಡಿ ಬೇರೆ ಬೇರೆ ರೀತಿಯ ಫಾರ್ಮಸ್ಯೂಟಿಕಲ್ ಡ್ರಗ್ಸನ್ನು ಅವ್ರು ಮಾಡ್ಬೋದಾಗ್ತದೆ. ಇದರಲ್ಲಿ ನಮ್ಮಲ್ಲಿರುವ ವೇಸ್ಟ್ ಪ್ರಾಡಕ್ಟಿಂದ ಇದು ಮಾಡೋದರಿಂದಾಗಿ ಯಾರ್ಯಾರು ಈ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡ್ತಾರೋ ಅವರೇ ಒಂದು ಗುಂಪು ಮಾಡಿಕೊಂಡು ಇದಕ್ಕೂ ಕೂಡ ತೊಡಗಿಸಿಕೊಂಡ್ರೆ ಅವರಿಗೆ ಸುಲಭದಲ್ಲಿ ಆಗಬಹುದಾ? ಇದು ತುಂಬ ಒಳ್ಳೆಯ ಪ್ರಶ್ನೆ ಇದೆ. ಯಾಕಂದರೆ ಮೀನಿನ ಉತ್ಪನ್ನಗಳನ್ನು ಮಾಡಲಿಕ್ಕೆ ಸುಮಾರು ರಾ ಮೆಟೀರಿಯಲ್ ತರ್ತಾರೆ, ವೇಸ್ಟ್ ಅಂತೂ ಜನರೇಟ್ ಆಗುತ್ತೆ. ನಾವು ಅದೇ ಕಾನ್ಸೆಪ್ಟ್ ಮಾಡಿದ್ದು, ಆ ವೇಸ್ಟನ್ನು ನೀವು ಈ ಥರ ಯೂಸ್ ಮಾಡಿ. ಆದರೆ ಜನರಿಗೆ ಒಂದಿರೋದು ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಬೇಕು ನಾವು, ರೆಡಿ ಟು ಈಟು, ರೆಡಿ ಟು ಸರ್ವ್, ಅಥವಾ ರೆಡಿ ಟು ಫ್ರೈ, ಅಥವಾ ರೆಡಿ ಟು ಬಾಯ್ಲ್ ಕಾನ್ಸೆಪ್ಟಲ್ಲಿ. ಆದರೆ ಆ ವೇಸ್ಟನ್ನು ಬೀಸಾಕಬೇಡಿ. ಆ ವೇಸ್ಟಿಂದ ಈ ಥರನೂ ಟೆಕ್ನಾಲಜಿನ ಮಾಡ್ಬೋದು ಅಂತ ನಾವು ಸುಮಾರು ಜನರಿಗೆ ಹೇಳಿದ್ದೀವಿ. ಬಟ್ ಕೆಲವರು ಆಸಕ್ತರಿದ್ದಾರೆ. ಅಂದರೆ ನಮ್ಮದು ಕನ್ಸರ್ನ್ ಅಂತ ಹೇಳಿದರೆ, ಈ ಥರ ತಂತ್ರಜ್ಞಾನಗಳು ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಿಗೋದ್ರಿಂದ ಇಂಟ್ರೆಸ್ಟ್ ಇರೋರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಸಹ ಬಳಸ್ಬೋದಾಗಿದೆ ಅಂತ. ನೀವು ಇದರ ಮಾರ್ಕೆಟಿಂಗ್ ಗುಜರಾತ್ನ ಅಲ್ಲಿಯ ತುಂಬ ಇಂಡಸ್ಟ್ರಿಗಳಲ್ಲಿ ಮಾಡ್ಬೋದು ಅಂತ ಹೇಳಿ ವಿದೇಶಗಳಿಗೂ ಕೂಡ ಕಳಿಸುವಂಥ ಅವಕಾಶಗಳೇನಾದರೂ ಉಂಟಾ? ಈಗ ಎಕ್ಸ್ಪೋರ್ಟ್ ಅಂತ ಬಂದಾಗ ನಿಮಗೆ ಲಾರ್ಜ್ ಸ್ಕೇಲ್ ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಅಂತ ಬಂದಾಗ ಅದೇ ರೀತಿಯ ಮಾನದಂಡಗಳು, ಇಂಪೋರ್ಟಿಂಗ್ ಕಂಟ್ರಿನ ಮಾನದಂಡಗಳು, HACCP ಅಂತಾರೆ, ಅಥವಾ ISO ಸ್ಟ್ಯಾಂಡರ್ಡ್ಸ್ ಅಂತಾರೆ, ಅಥವಾ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್, ಬೇರೆ ಬೇರೆ ಅಳವಡೆ ಮಾಡಬೇಕಾಗುತ್ತೆ. ದಟ್ ರಿಕ್ವೈರ್ ಹ್ಯೂಜ್ ಕಾಸ್ಟ್. ಈಗ ಕೆಲವು ಕಂಪನಿಗಳು ಇದೇ ಉಡುಪಿ ಭಾಗದಲ್ಲಿ ಈ ಫಿಶ್ ಮೀಲ್ ಮತ್ತು ಆಯಿಲ್ ಜೊತೆಗೆ ಬೇರೆ ಬೇರೆ ವ್ಯಾಲ್ಯೂಡೆಡ್ ಪ್ರಾಡಕ್ಟ್, ನಾ ಹೇಳಿದ ಹಾಗೆ ಈಗ ಫಿಶ್ ಪ್ರೋಟೀನ್ ಹೈಡ್ರೋಲೈಸೇಟ್ ಮಾಡ್ತಾರೆ. ಅದು ಹೈಯೆಸ್ಟ್ ಡಿಮ್ಯಾಂಡ್ ಇರೋವಂಥ ಉತ್ಪನ್ನಗಳು. ಅವರು ಅಮೆರಿಕದಲ್ಲಿ ತುಂಬ ಡಿಮ್ಯಾಂಡಿಂಗ್. ಈಗ ಸಾಮಾನ್ಯ ಅಕ್ವಾಕಲ್ಚರ್ ಫೀಡ್ ಅಂತ ಮಾಡಿದಾಗ ಆ ಅನಿಮಲ್ ಅಟ್ರಾಕ್ಟೆಂಟ್, ಅದು ಆ ಸ್ಮೆಲ್ಲಿಗೆ ಫುಡ್ ತಿನ್ನುತ್ತೆ. ಈಗ ನೀವು ಸೋಯಾಬೀನನ್ನು ನಾವು ಬೇರೆ ಪ್ರಾಡಕ್ಟ್ ಮಾಡುವಾಗ ಅಟ್ರಾಕ್ಟೆಂಟ್ ಇಂಪಾರ್ಟೆಂಟ್ ಅಲ್ಲ, ಸೋಯಾಬೀನ್ ಬೇಗ ಜಾಸ್ತಿ ಬರ್ತಾ ಇದೆ. ಸೊ ಈಗ ಈ ಫೀಡ್ ಇಂಡಸ್ಟ್ರೀಸಲ್ಲಿ ಸಾಮಾನ್ಯವಾಗಿ ಫಿಶ್ ಮೀಲ್ ಜಾಸ್ತಿ ಯೂಸ್ ಮಾಡ್ತಾ ಇದೆ ಅಂದಿಂದ ಸೋಯಾಬೀನ್. ಸೊ ಹೀಗೆ ಕಾನ್ಸೆಪ್ಟಲ್ಲಿ ಅಟ್ರಾಕ್ಟೆಂಟ್ಸ್ ಇಂಪಾರ್ಟೆಂಟು, ತಗೊಳ್ಳಿಕ್ಕೆ ಅಪೀಲ್ ಆಗಬೇಕಲ್ಲ ಅನಿಮಲಿಗೆ. ಹಾಗಾಗಿ ಇದನ್ನೆಲ್ಲ ತುಂಬ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಈ ಉಪ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ಬೇಡಿಕೆ ಕಮ್ಮಿ, ಅಪ್ಲಿಕೇಬಿಲಿಟಿ ಕಮ್ಮಿ. ಆದರೆ ನಂತರ ದಿನಗಳಲ್ಲಿ ಇದನ್ನು ಮಾಡ್ಬೋದಾಗಿದೆ. ಈ ತರಬೇತಿಯ ಬಗ್ಗೆ ಹೇಳೋದಿದ್ರೆ, ನೀವು ಇದರಲ್ಲಿ ವರ್ಷದ ಎಲ್ಲ ದಿವಸಗಳಲ್ಲೂ ಮಾಡ್ತೀರೋ, ಕೆಲವು ಸಲ ಮಾತ್ರ ಮಾಡ್ತೀರಾ, ಹೇಗೆ? ಸಾಮಾನ್ಯವಾಗಿ ನಾವು ತರಬೇತಿಗಳನ್ನು ಅಥವಾ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಿಕ್ಕೆ ನಾವು ಆರ್ಥಿಕ ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಾವು ಪ್ರತಿ ವರ್ಷ ಪ್ರಾಜೆಕ್ಟ್ಗಳನ್ನು ಬರೆದು ಸ್ಯಾಂಕ್ಷನ್ ಆದಮೇಲೆ ನಾವು ಇದರಲ್ಲಿ ಮಾಡ್ತಾಯಿದ್ದೀವಿ. ಹಾಗೂ ನಮ್ಮ ಇನ್ಹೌಸ್ ಪ್ರೋಗ್ರಾಮ್ಗಳು ಸಹ ಇರುತ್ತೆ ನಮ್ಮ ಕಾಲೇಜಿಂದ ಮತ್ತು ನಮ್ಮ ಯೂನಿವರ್ಸಿಟಿಯಿಂದ. ಆಸಕ್ತರು ನಮಗೆ ಈಗ ಗುಂಪಲ್ಲೇ ಬರಬೇಕಂತಿಲ್ಲ. ಈಗ ನಾವು ಟ್ರೈನಿಂಗ್ ಮಾಡುವ ಸುಮಾರು 30 ಜನರ ಮಿನಿಮಮ್ ಬೇಕಾಗಿರುತ್ತೆ. ಆದರೆ ಈ ಆಸಕ್ತರು ಅವರು ಒಬ್ಬರು ಇಬ್ಬರು ಅಥವಾ ಗ್ರೂಪಲ್ಲಿ ಬಂದು ಸಹ ನಮ್ಮ ಹತ್ರ ತಂತ್ರಜ್ಞಾನವನ್ನು ಕಲಿಬೋದಾಗಿದೆ. ಆದರೂ ನಾವು ನಿರಂತರವಾಗಿ ಒಂದು ವರ್ಷದಲ್ಲಿ ಮಿನಿಮಮ್ 6 to 7 ಪ್ರೋಗ್ರಾಮ್ ಅಂತೂ ಅದು ಮೀನು ಸಂಸ್ಕರಣ ತಾಂತ್ರಿಕ ವಿಭಾಗದಲ್ಲಿ ನಾವು ಮಾಡ್ತಾನೆ ಇದ್ದೀವಿ. ಆಸಕ್ತರು ನಿಮ್ಮನ್ನು ಸಂಪರ್ಕ ಮಾಡ್ಬೋದು. ಒಳ್ಳೆಯದು ಡಾಕ್ಟರ್ ಮಂಜಾ ನಾಯಕ್ ಅವರೇ. ಮುಖ್ಯವಾಗಿ ಈ ಮೀನಿನ ಉಪ ಉತ್ಪನ್ನಗಳು ಯಾವುದು, ಅವುಗಳನ್ನು ಕೂಡ ಕಸದಿಂದ ರಸ ಅನ್ನುವ ರೀತಿಯಲ್ಲಿ ಮಾಡಬಹುದು ಅನ್ನುವ ಒಂದು ವಿಷಯದ ಬಗ್ಗೆ ತಾವು ಮಾಹಿತಿಯನ್ನು ನೀಡಿದ್ದೀರಿ. ಹೆಚ್ಚಿನ ಆಸಕ್ತರು ಇದರಲ್ಲಿ ಭಾಗವಹಿಸಲಿ ಅನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರಗಳು ಸರ್.